ಕೆ ಹರಿಪ್ರಸಾದ್ ಅವರು ಮೊನ್ನೆ ಒಂದು ಹೇಳಿಕೆನ ಕೊಟ್ಟಿರೋದು ತಾವು ಗಮನಿಸಿದ್ರೆ ಅರ್ಧನಾರೇಶ್ವರ ಅವರ ನೇಮಕ ಮಾಡಿದ್ರು ಮಾಡ್ಬೋದು, ಬಹಳ ಸಂತೋಷ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಸರ್. ಇದನ್ನ ಬಿಜೆಪಿ ಯಾವ ರೀತಿ ಪರಿಗಣಿಸುತ್ತೆ, ತಾವೇನು ಹೇಳ್ತೀರಿ ಅಂತ? ನೋಡಿ, ಕಾಂಗ್ರೆಸ್ನವರು ದೇಶದಲ್ಲಿ ಸಂಪೂರ್ಣವಾಗಿ ಇದೇ ಥರ ಹೇಳಿಕೆಗಳನ್ನ ಕೊಡ್ಕೊಂಡು ಬಂದಂಥವ್ರು. ಇದು ನಮ್ಮ ಪಕ್ಷದ ಆಂತರಿಕ ವಿಷಯ. ಈಗ ಸಿದ್ದರಾಮಯ್ಯನವ್ರು ಇಳಿಸೋದು, ಡಿ ಕೆ ಮಾಡೋದು ಕಾಂಗ್ರೆಸ್ಸಿನ ಆಂತರಿಕ ವಿಷಯ. ನಮ್ಮ ಪಕ್ಷದ ಆಂತರಿಕ ವಿಷಯಕ್ಕೆ ಬಂದು ಅವ್ರು ಮಾತಾಡೋದು ತಪ್ಪು. ಅವರು ಹಿರಿಯ ನಾಯಕರಾಗಿ AICCಯಲ್ಲಿ ಕೆಲಸ ಮಾಡಿದಂಥವ್ರು ನಮ್ಮ ಪಕ್ಷದ ವಿಷಯಕ್ಕೆ ಯಾಕೆ ಬರ್ತಾರೆ? ಅದಕ್ಕೆ ಯಾರು ಅರ್ಧನಾರೇಶ್ವರಿ ಅವರು ಅಂತ ಇದ್ದಾರಲ್ಲ, ತೃತೀಯ ಜನಾಂಗ, ಅವರು ಕ್ಯಾಕೆಟ್ಸ್ ಉಗ್ದಿದ್ದಾರೆ ಇನ್ನೂ ಹರಿಪ್ರಸಾದ್ ಅವರಿಗೆ. ಅವ್ರಿಗಿಂತ ಬೇಕು ಅವ್ರ ಹತ್ರ ಉಗಿಸ್ಕೊಳ್ಳೋಂಥ ಪರಿಸ್ಥಿತಿಗೆ ಹರಿಪ್ರಸಾದ್ ಅವ್ರಿಗೆ ಬಂದಿದೆ. ಸರಿ, ಕೊನೆ ಪ್ರಶ್ನೆ ಸರ್, ಇದು ಹೇಮಾವತಿ ಕೆನಾಲ್ ವಿಚಾರ ಎಲ್ಲಿಗೆ ಬಂತು ಸರ್? ಈಗ ಮೊನ್ನೆನೂ ಕೂಡ ಸಭೆ ಆಯಿತು, ಅಷ್ಟು ತೃಪ್ತಿ ಆಗಿಲ್ಲ ಅಂತಂದ್ರೆ DCM ಕೂಡ ಒಂದು ಭೇಟಿ ಕೊಡ್ತಾರೆ ಅಂತ ಕೂಡ ಹೇಳ್ತಾ ಇದ್ರಿ. ಎಲ್ಲಿಗೆ ಬಂತು ಸರ್ ಆ ವಿಚಾರ? ನೋಡಿ, ಅದು ನಮ್ಮ ನೀರಿನ ಹಕ್ಕು, ಜಿಲ್ಲೆಯ ನೀರಿನ ಹಕ್ಕು. ಅದನ್ನು ಕಳ್ಳ ಮಾರ್ಗದಲ್ಲಿ ಈ ರಾಮನಗರಕ್ಕೆ ತೊಗೊಂಡೋಗ್ಬೇಕು ಅನ್ನೋದು DK ಶಿವಕುಮಾರ್ ಅವ್ರ ಹುನ್ನಾರ ಇದೆ. ಆದರೆ ಯಾರು ಜಿಲ್ಲೆ ಹಿತಾಸಕ್ತಿ ಇಲ್ಲ. ಓನ್ಲಿ ಅದು ರಾಮನಗರಕ್ಕೆ ತೊಗೊಂಡೋಗ್ಬೇಕು ಅಂದ್ರೆ DK ಶಿವಕುಮಾರ್, DK ಸುರೇಶ್ ಅವರ ಒಂದು ಯೋಜನೆ ಅದು. ಆದರೆ ರಂಗನಾಥ ಸೇರ್ಕೊಂಡವ್ರು ಅಮಾಯಕರ್ತಾರೆ ಅವರು. ಅಂದರೆ ರಂಗನಾಥಕ್ಕೆ ಕುಣಗಲಿಗೆ ನೀರು ಬರೋಲ್ಲ. ಕುಣಗಲಿಗೆ ಈಗಾಗಲೇ ಏನು 3 TMC ನೀರು ಕೊಡಬೇಕು, ಅದು ಹೆಚ್ಚಿಗೆ ನೀರನ್ನು ತಗೊಳ್ತಾ ಇದ್ದಾರೆ ಅವರು. ಆದರೆ ಜನಕ್ಕೆ ದಿಕ್ಕು ತಪ್ಪಿಸಿ ರಾಮನಗರ ತೊಗೊಂಡೋಗಿ ಹೊರಟಿದ್ದಾರೆ. ಯಾವುದೇ ಕಾರಣಕ್ಕೂ ಆ ನೀರನ್ನು ನಾವು ಬಿಡಲ್ಲ. ಯಾವುದೇ ಎಕ್ಸ್ಪ್ರೆಸ್ ಕ್ಯಾನಲು ನಾನು ಬದುಕಿರೋವರೆಗೂ ಆಗಲ್ಲ. ನಮ್ಮ ಜಿಲ್ಲೆಯ ಜನ, ನಮ್ಮ ಜಿಲ್ಲೆಯ ಶಾಸಕರು ಬದುಕಿರೋವರೆಗೂ ಆ ಯೋಜನೆಯನ್ನು ಬಿಡಲ್ಲ. ಅಲ್ಲ, ರಾಜಕೀಯ ಮಾಡ್ತಂತ ಕಾಂಗ್ರೆಸ್ ನಾಯಕರು ಸುದ್ದು ರಂಗನಾಥ್ ಕೂಡ ಹೇಳಿದ್ದಾರೆ ಸರ್. ಅಲ್ರಿ, ರಂಗನಾಥ್ ರಾಜಕೀಯ ಮಾಡ್ತಿದ್ದಾರೆ. ಜಿಲ್ಲೆ ಹಿತನ ಒತ್ತಿಟ್ಬಿಟ್ಟು ತನ್ನ ಸ್ವಾರ್ಥಕ್ಕೋಸ್ಕರ, DK ಶಿವಕುಮಾರ್ ಸ್ವಾರ್ಥಕ್ಕೋಸ್ಕರ ರಾಮನಗರಕ್ಕೆ ನೀರು ಕೊಡ್ತಾರೆ. ತಾಕತ್ತಿದ್ರೆ ರಾಮನಗರದ ಕ್ಯಾನ್ಸಲ್ ಮಾಡಲಿ, ಅವರು ಕ್ಯಾನ್ಸಲ್ ಮಾಡಿ ಕುಣಲು ತೊಗೊಂಡೋಗ್ಲಿ, ನಮ್ದೇನು ತಕರಾಲಿಲ್ಲ. ಅವ್ರಿಗೆ 3 TMC ನೀರು ಬರಬೇಕು. ನಾನು ನಿಂತು 3.5 TMC ನೀರನ್ನು ಅವ್ರು ಕೊಡಿಸ್ತೀವಿ. ಇನ್ನೂ ಅರ್ಧ TMC ನೀರು ಜಾಸ್ತಿ ಕೊಡಿಸ್ತೇವೆ. ಕುಣಗಲ್ಲೇ ತುಮಕೂರು ಜಿಲ್ಲೆಗೆ ಸೇರಿದೆ, ಮೂಲ ಯೋಜನೆ ಒಳಗಡೆ ಇದೆ, ನಮ್ದೇನು ತಕರಾಲಿಲ್ಲ. ಆದರೆ ಬೇರೆ ಜಿಲ್ಲೆಗೆ ತೊಗೊಂಡೋಕ್ಕೆ ನಮಗೆ ನೀರಿಲ್ಲ. ನಮಗೆ ನೀರಿಲ್ದಾಗ ಬೇರೆ ಜಿಲ್ಲೆಗೆ ಕೊಡೋದೇನಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಈ ಯೋಜನೆಯನ್ನು ಯಾವುದೇ ಕಾರಣಕ್ಕೆ DK ಶಿವಕುಮಾರ್ ಅಲ್ಲ, ಮುಖ್ಯಮಂತ್ರಿ ಹೇಳಿದ್ರು ನಾವು ಇದನ್ನು ವಿರೋಧ ಮಾಡ್ತೀವಿ. ನಮ್ಮ ಜಿಲ್ಲೆಯ ನೀರನ್ನು ನಾವು ಉಳಿಸ್ಕೊಳ್ತೇವೆ. ಥ್ಯಾಂಕ್ ಯು ಸರ್. ಇದು ತುಮಕೂರು ಗ್ರಾಮಾಂತರ ಕ್ಷೇತ್ರ ಶಾಸಕ ಸುರೇಶ್ ಗೌಡರ ಸ್ಪಷ್ಟವಾದ ಮಾತು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.